ನಮಸ್ಕಾರ ಸ್ನೇಹಿತರೆ, ಸೀಕ್ರೆಟ್ಸ್ ಆಫ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಆಫ್ರಿಕಾದ ಅತ್ಯಂತ ಶಕ್ತಿಶಾಲಿ, ವೈವಿಧ್ಯಮಯ ಮತ್ತು ಆಕರ್ಷಕ ದೇಶಗಳಲ್ಲಿ ಒಂದಾದ ನೈಜೀರಿಯಾದ ಕುರಿತು ತಿಳಿದುಕೊಳ್ಳೋಣ. ಆಫ್ರಿಕಾದ ದೈತ್ಯ ಎಂದೇ ಕರೆಯಲ್ಪಡುವ ಈ ದೇಶ ಅತಿ ಹೆಚ್ಚು ಅವಳಿಗಳು ಜನಿಸುವ ಊರನ್ನು ಒಳಗೊಂಡಿದೆ. ವಿಶ್ವದ 2ನೇ ಅತಿದೊಡ್ಡ ಚಲನಚಿತ್ರೋದ್ಯಮ ಇಲ್ಲಿದೆ. ಇದು ಅತ್ಯಂತ ಕಿರಿಯ ಯುವಕರು ಇರುವಂಥ ದೇಶ. ಹಾಗಿದ್ದರೆ ಬನ್ನಿ, ಇಂದು ನಾವು ನೈಜೀರಿಯಾದ 10 ಅದ್ಭುತ ಸಂಗತಿಗಳನ್ನು ತಿಳಿದುಕೊಳ್ಳೋಣ. ಫ್ಯಾಕ್ಟ್ ನಂಬರ್ 1, ಜನಸಂಖ್ಯೆಯ ದೈತ್ಯ. ಮೊದಲನೆಯದು ಒಂದು ಅದ್ಭುತ ಸಂಗತಿ. ನೈಜೀರಿಯಾ ಆಫ್ರಿಕಾದ ಅತ್ಯಂತ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶವಾಗಿದೆ. ಇಲ್ಲಿ ಸುಮಾರು 22.5 ಕೋಟಿ ಜನಸಂಖ್ಯೆ ಈ ದೇಶದಲ್ಲಿದೆ. ಈ ದೇಶ ವಿಶ್ವದಲ್ಲೇ 7ನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಷ್ಟ್ರವಾಗಿದೆ. 2050ರ ವೇಳೆಗೆ ವಿಶ್ವದ 3ನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶವಾಗುವ ನಿರೀಕ್ಷೆಯಲ್ಲಿದೆ. ವಿಶೇಷವೆಂದರೆ ನೈಜೀರಿಯಾದ ಸರಾಸರಿ ವಯಸ್ಸು ಕೇವಲ 18 ವರ್ಷಗಳು. ಅಂದರೆ ಈ ದೇಶದ ಅರ್ಧಕ್ಕೂ ಹೆಚ್ಚು ಜನರು 18 ವಯಸ್ಸಿಗಿಂತಲೂ ಕಡಿಮೆ ವಯಸ್ಸಿನವಾಗಿದ್ದಾರೆ. ಇಷ್ಟೊಂದು ಯುವ ಜನಸಂಖ್ಯೆ ಎಂದರೆ ಅದು ಅಪಾರ ಶಕ್ತಿ ಮತ್ತು ಸಾಮರ್ಥ್ಯದ ಭಂಡಾರವೇ ಸರಿ. ಫ್ಯಾಕ್ಟ್ ನಂಬರ್ 2, ಭಾಷೆಗಳ ಮಹಾಸಾಗರ. ನೈಜೀರಿಯಾ ಕೇವಲ ಜನಸಂಖ್ಯೆಯಲ್ಲಿ ಮಾತ್ರವಲ್ಲ, ಭಾಷೆಗಳಲ್ಲೂ ದೈತ್ಯ ದೇಶ. ಇಲ್ಲಿ 500ಕ್ಕೂ ಹೆಚ್ಚು ಭಾಷೆಗಳನ್ನು ಮಾತನಾಡಲಾಗುತ್ತದೆ. ಇಂಗ್ಲೀಷ್ ಅಧಿಕೃತ ಭಾಷೆಯಾದರೂ ಹೌಸಾ, ಯೂರುಬಾ ಮತ್ತು ಈಗ್ಬೋ ಇಲ್ಲಿ ಪ್ರಮುಖ ಭಾಷೆಗಳಾಗಿವೆ. 250ಕ್ಕೂ ಹೆಚ್ಚು ಜನಾಂಗೀಯ ಗುಂಪುಗಳಿವೆ. ವೈವಿಧ್ಯತೆಯೇ ನೈಜೀರಿಯಾದ ವಿಶೇಷ ಶಕ್ತಿಯಾಗಿದೆ. ತುಂಬ ಭಾಷೆಗಳು ಒಂದೇ ರಾಷ್ಟ್ರ ಎಂಬುದು ಇಲ್ಲಿನ ವಿಶೇಷ ಗುಣವಾಗಿದೆ. ಫ್ಯಾಕ್ಟ್ ನಂಬರ್ 3, ಅವಳಿಗಳ ರಾಜಧಾನಿ. ಈ ಸಂಗತಿ ನಿಜಕ್ಕೂ ಆಶ್ಚರ್ಯಕರ. ನೈಜೀರಿಯಾದ ಈಗ್ಬೋವೋರಾ ಪಟ್ಟಣವನ್ನು ಅವಳಿಗಳ ರಾಜಧಾನಿ ಎಂದೇ ಕರೆಯಲಾಗುತ್ತದೆ. ಇಲ್ಲಿನ ಯೂರೋಬಾ ಜನರಲ್ಲಿ ಅವಳಿಗಳ ಜನನ ಪ್ರಮಾಣ ವಿಶ್ವದಲ್ಲೇ ಅತಿ ಹೆಚ್ಚಾಗಿದೆ. ಇದಕ್ಕೆ ಕಾರಣ ಅವರು ಹೆಚ್ಚಾಗಿ ಸೇವಿಸುವ ಎಮ್ ಮತ್ತು ಓಕ್ರಾ ತರಕಾರಿಗಳಲ್ಲಿರುವ ನೈಸರ್ಗಿಕ ಹಾರ್ಮೋನ್ ಎಂದು ನಂಬಲಾಗಿದೆ. ಆದರೆ ಇದು ವೈಜ್ಞಾನಿಕವಾಗಿ ಸಾಬೀತಾಗಿಲ್ಲ. ಈ ವಿಶೇಷತೆ ನೈಜೀರಿಯಾವನ್ನು ವಿಶ್ವದ ಗಮನಕ್ಕೆ ತಂದು ನಿಲ್ಲಿಸಿದೆ. ಫ್ಯಾಕ್ಟ್ ನಂಬರ್ 4, ನೋಲಿವುಡ್ ಮ್ಯಾಜಿಕ್. ನೈಜೀರಿಯಾದ ಚಲನಚಿತ್ರೋದ್ಯಮವೇ ನೋಲಿವುಡ್. ವಿಶ್ವದಲ್ಲೇ 2ನೇ ಅತಿದೊಡ್ಡ ಚಲನಚಿತ್ರೋದ್ಯಮ ಇದಾಗಿದೆ. ಭಾರತದ ಬಾಲಿವುಡ್ ನಂತರ ಇದಕ್ಕೆ 2ನೇ ಸ್ಥಾನ ದೊರೆತಿದೆ. ಅಂದಾಜು ವಾರಕ್ಕೆ 200 ಚಿತ್ರಗಳಿಂದ, ಅಂದರೆ ವರ್ಷಕ್ಕೆ 10,000ಕ್ಕೂ ಹೆಚ್ಚು ಚಿತ್ರಗಳು ಇಲ್ಲಿ ನಿರ್ಮಾಣವಾಗುತ್ತವೆ. ಹಾಲಿವುಡ್ಗಿಂತಲೂ ಹೆಚ್ಚಿನ ಚಲನಚಿತ್ರಗಳು ಇಲ್ಲಿ ನೋಲಿವುಡ್ ನಿರ್ಮಿಸುತ್ತದೆ. ಆಫ್ರಿಕನ್ ಸಿನಿಮಾವನ್ನು ವಿಶ್ವದ ಮುಂದೆ ಇಟ್ಟ ಈ ಉದ್ಯಮ ಇಂದು ಲಕ್ಷಾಂತರ ಜನರಿಗೆ ಉದ್ಯೋಗವನ್ನು ನೀಡಿದೆ. ಫ್ಯಾಕ್ಟ್ ನಂಬರ್ 5, ಆರ್ಥಿಕ ಶಕ್ತಿ ಕೇಂದ್ರ. ನೈಜೀರಿಯಾ ಆಫ್ರಿಕಾದ ಅತಿದೊಡ್ಡ ಆರ್ಥಿಕತೆಯನ್ನು ಹೊಂದಿದೆ. ತೈಲ ಮತ್ತು ಅನಿಲ ಇಲ್ಲಿನ ಪ್ರಮುಖ ರಫ್ತಾಗಿದೆ. ಇದು ರಫ್ತಿನ 90% ಒಳಗೊಂಡಿದೆ. ಆದರೆ ಕೇವಲ ತೈಲವಲ್ಲ, ಕೃಷಿ, ದೂರಸಂಪರ್ಕ, ಫಿನ್ಟೆಕ್ ಮತ್ತು ಸೃಜನಶೀಲತಾ ಉದ್ಯಮಗಳು ಇಲ್ಲಿ ವೇಗವಾಗಿ ಬೆಳೆಯುತ್ತಿವೆ. ಲಾಗೋಸನ್ನು ಆಫ್ರಿಕಾದ ಸಿಲಿಕಾನ್ ವ್ಯಾಲಿ ಎಂದೇ ಕರೆಯಲಾಗುತ್ತದೆ ಮತ್ತು ಇಲ್ಲಿಯೇ ಆಫ್ರಿಕಾದ ಶ್ರೀಮಂತ ವ್ಯಕ್ತಿ ಅಲಿಕೋ ಡಾಂಗೋಟಿಯವರ ನೆಲೆಯೂ ಕೂಡ ಇದೆ. ಫ್ಯಾಕ್ಟ್ ನಂಬರ್ 6, ಸಂಗೀತದ ಸಾಮ್ರಾಜ್ಯ. ಫೆಲಾ ಕುಟಿಯವರ ಆಫ್ರೋ ಬೀಟ್ನಿಂದ ಹಿಡಿದು ಇಂದಿನ ಬರ್ನಾ ಬಾಯ್ ವಿಜ್ಕೇಡ್ವರೆಗೆ ನೈಜೀರಿಯಾದ ಸಂಗೀತವನ್ನು ಪ್ರಪಂಚವೇ ಆಳುತ್ತಿದೆ. ನೈಜೀರಿಯನ್ ಸಂಗೀತ ಇಂದು ಜಾಗತಿಕ ಪಾಪ್ ಸಂಸ್ಕೃತಿಯ ಭಾಗವಾಗಿದೆ. ಹಾಲಿವುಡ್ ಚಲನಚಿತ್ರಗಳಿಂದ ಹಿಡಿದು ವಿಶ್ವದ ಪ್ರಮುಖ ಸಂಗೀತ ಉತ್ಸವಗಳವರೆಗೆ ನೈಜೀರಿಯನ್ ಬೀಟ್ಸ್ ಕೇಳಿಬರುತ್ತವೆ. ಇದು ಕೇವಲ ಮನೋರಂಜನೆ ಅಲ್ಲ, ಇದು ರಾಷ್ಟ್ರೀಯ ಹೆಮ್ಮೆಯ ವಿಷಯವಾಗಿದೆ. ಫ್ಯಾಕ್ಟ್ ನಂಬರ್ 7, ಅಬೂಜಾ ಯೋಜಿತ ರಾಜಧಾನಿ. ಹಿಂದೆ ಲಾಗೋಸ್ ರಾಜಧಾನಿಯಾಗಿತ್ತು. ಆದರೆ 1980ರ ದಶಕದಲ್ಲಿ ಅಬೂಜಾವನ್ನು ಹೊಸ ರಾಜಧಾನಿಯಾಗಿ ಯೋಜಿಸಿ ನಿರ್ಮಾಣ ಮಾಡಲಾಯಿತು. ಅಬೂಜಾ ಇಂದು ಆಫ್ರಿಕಾದ ವೇಗವಾಗಿ ಬೆಳೆಯುತ್ತಿರುವ ನಗರಗಳಲ್ಲಿ ಒಂದಾಗಿದೆ. ನಡುವೆ ಎದ್ದು ನಿಂತ ಅಸೋರಾಕ್ ಬೆಟ್ಟವೇ ಇಲ್ಲಿನ ಗುರುತಾಗಿದೆ. ಲಾಗೋಸ್ ವಾಣಿಜ್ಯ ರಾಜಧಾನಿಯಾಗಿ ಮತ್ತು ಅಬೂಜಾ ರಾಜಕೀಯ ಮತ್ತು ಆಡಳಿತ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತವೆ. ಫ್ಯಾಕ್ಟ್ ನಂಬರ್ 8, ಸಾಂಸ್ಕೃತಿಕ ಹಬ್ಬಗಳ ಮೇಳ. ನೈಜೀರಿಯಾದ ಹಬ್ಬಗಳು ಬಣ್ಣ, ಸಂಗೀತ, ನೃತ್ಯಗಳ ಅದ್ಭುತ ಸಮಾಗಮವಾಗಿದೆ. ಉತ್ತರದ ದುರ್ಬರ್ ಉತ್ಸವದ ಕುದುರೆ ಸವಾರಿ, ಈಗ್ಬೋ ಜನರ ಹೊಸ ಹಬ್ಬ, ಲಾಗೋಸ್ನ ಯುವ ಉತ್ಸವ ಪ್ರತಿಯೊಂದು ಒಂದು ವಿಶಿಷ್ಟವನ್ನು ಹೊಂದಿವೆ. ಮಾಸ್ಕ್ವೇ ರೇಡರ್ಗಳು ಪೂರ್ವಜರ ಆತ್ಮಗಳನ್ನು ಪ್ರತಿನಿಧಿಯಾಗಿ ಸಮಾರಂಭಗಳಲ್ಲಿ ಭಾಗವಹಿಸುತ್ತವೆ.
ಓಸೋನ್ ಓಸ್ಕೋಬೋ ಪವಿತ್ರ ತೋಪು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ. ಫ್ಯಾಕ್ಟ್ ನಂಬರ್ 9, ಫುಟ್ಬಾಲ್ ಕ್ರೇಜ್. ಫುಟ್ಬಾಲ್ ನೈಜೀರಿಯಾದಲ್ಲಿ ಒಂದು ಧರ್ಮದ ಸ್ಥಾನದಲ್ಲಿದೆ. ಸೂಪರ್ ಈಗಲ್ಸ್ ಎಂದೇ ಖ್ಯಾತಿಯಾಗಿರುವ ನೈಜೀರಿಯಾದ ಆಫ್ರಿಕಾದ ತಂಡ ಅತ್ಯಂತ ಯಶಸ್ವಿ ತಂಡಗಳಲ್ಲಿ ಒಂದಾಗಿದೆ. ವಿಶ್ವಕಪ್ನಲ್ಲಿ ನಿಯಮಿತವಾಗಿ ಭಾಗವಹಿಸುವ ಈ ತಂಡ ಆಫ್ರಿಕನ್ ಫುಟ್ಬಾಲ್ನ ಒಂದು ಹೆಮ್ಮೆಯ ಪ್ರತೀಕ. ಆಫ್ರಿಕನ್ ಕಪ್ ಆಫ್ ನೇಷನ್ನಲ್ಲಿ ಬಹುಬಾರಿ ಇದೇ ತಂಡವೇ ಚಾಂಪಿಯನ್ ಆಗಿದೆ. ಫ್ಯಾಕ್ಟ್ ನಂಬರ್ 10, ಕಾಮನ್ವೆಲ್ತ್ ಸದಸ್ಯ. 1960ರಲ್ಲಿ ಬ್ರಿಟನ್ನಿಂದ ಸ್ವತಂತ್ರ ಪಡೆದ ನೈಜೀರಿಯಾ ಇಂದಿಗೂ ಬ್ರಿಟಿಷ್ ಕಾಮನ್ವೆಲ್ತ್ನ ಸದಸ್ಯವಾಗಿದೆ. ಕೆನಡಾ, ಆಸ್ಟ್ರೇಲಿಯಾದಂತೆಯೇ ನೈಜೀರಿಯಾ ಈ ಸಮುದಾಯದ ಭಾಗವಾಗಿದೆ. ಸ್ವಾತಂತ್ರ್ಯದ ನಂತರ ದಶಕಗಳ ಸೈನಿಕ ಆಡಳಿತ, ಅಂತರ್ಯುದ್ಧ ಮತ್ತು ಪ್ರಜಾಪ್ರಭುತ್ವ ಪುನಃ ಸ್ಥಾಪನೆ ಕಂಡು 1999ರಿಂದ ಇಂದಿನವರೆಗೆ ಪ್ರಜಾಪ್ರಭುತ್ವವು ಇಲ್ಲಿ ಸ್ಥಿರವಾಗಿ ನೆಲೆಗೊಂಡಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಇವುಗಳಾಗಿದ್ದವು ನೈಜೀರಿಯಾದ 10 ಅದ್ಭುತ ಸಂಗತಿಗಳು. ನೈಜೀರಿಯಾ ಜನಸಂಖ್ಯೆಯ ದೈತ್ಯದಿಂದ ಹಿಡಿದು ಸಾಂಸ್ಕೃತಿಕ ಸಾಮ್ರಾಜ್ಯದವರೆಗೆ ಈ ದೇಶ ಅಭೂತಪೂರ್ವ ವೈವಿಧ್ಯತೆ ಮತ್ತು ಸಾಮರ್ಥ್ಯವನ್ನು ಹೊಂದಿದೆ. ಇದು ಆಫ್ರಿಕಾದ ದೈತ್ಯವೇ ಸರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ದೇಶದ 10 ಅದ್ಭುತ ಸಂಗತಿಗಳನ್ನು ನಾವು ತಿಳಿದುಕೊಳ್ಳೋಣ. ನಮಸ್ಕಾರ.